ನೋಡಕ್ಕೆ ಇದೆರಡು ರಾಡ್ ಎಷ್ಟು ಸಿಂಪಲ್ ಅನ್ಸುತ್ತಲ್ವಾ, ಬಟ್ ಇದ್ರ ಚಮಕ್ ಮಾತ್ರ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಎಷ್ಟು ಜನರ BP ರೈಸ್ ಮಾಡುತ್ತೆ ಇದೆರಡು. ನೋಡಿ ಒಳಗಡೆ ದುಡ್ಡು ಕೊಟ್ಟು ಮಾಡಿಸ್ಬೋದು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡು ಇಸ್ಕೊಂತಾರೆ, ಅದೆಲ್ಲ ಗೋಲ್ಮಾಲೆ. ಆಮೇಲೆ ದುಡ್ಡು ಕೊಟ್ಟು ಪಂಗ್ನಾಮ ಉಡ್ಸ್ಕೋಬೇಕಾಗತ್ತೆ. ಹಾಗೇನೆ ಈ ದುರ್ಗೆಯ ಎದುರಿಗೆ ನಿಂತಿರುವ ಶನೀಶ್ವರ ಸ್ವಾಮಿಗೆ ಈ ತಾಯಿ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು. ಬಿಸ್ನೆಸ್ ಅಂದ್ಮೇಲೆ ದೃಷ್ಟಿ ಬೀಳುತ್ತೆ, ಅದ್ರಲ್ಲೂ ಹಸ್ಬೆಂಡ್ ಅಂಡ್ ವೈಫ್ ಬಿಸ್ನೆಸ್ ಮಾಡ್ತಾರಂದ್ರೆ ಇನ್ನು ಕೇಳಬೇಕಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಶೆಟ್ಟಿ ಚಾನಲ್. ಇವತ್ತು ನಾನು ಶುಕ್ರವಾರ ಸಂಜೆ ಸ್ವಲ್ಪ ಫ್ರೀ ಇರೋದ್ರಿಂದ ಕಾರ್ತಿಕ ಮಾಸ ಬೇರೆ ಅಲ್ವಾ, ಸೊ ನಮ್ಮ ಮನೆಗೆ ನಿಯರ್ ಆಗಿರುವ ವಿದ್ಯಾರಣ್ಯಪುರದಲ್ಲಿರುವ ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಸೊ ಮನೆಯಲ್ಲೂ ಕೂಡ ದೀಪ ಎಲ್ಲ ಹಚ್ಚಿಬಿಟ್ಟು ಇವಾಗ ಹೊರಡಬೇಕು. ಅವರೆಲ್ಲ ಆಲ್ರೆಡಿ ಹೊರಟಾಯ್ತು ನೋಡಿ. ಆಲ್ರೆಡಿ ನೋಡಿ ಕಾರ್ ಕೆಳಗಡೆ ರೆಡಿಯಾಗಿ ನಿಂತ್ಬಿಟ್ಟಿದೆ. ನಾನೇ ಸ್ವಲ್ಪ ಲೇಟ್ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಕ್ಷಮಿಸಿ ಫ್ರೆಂಡ್ಸ್, ನಾನು ತಪ್ಪಾಗಿ ಹೇಳಿದೆ. ಅದು ಚಂಡಿಕಾ ದುರ್ಗಾ ಪರಮೇಶ್ವರಿ ಅಲ್ಲ, ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಆಯ್ತಾ, ವಿದ್ಯಾರಣ್ಯಪುರದಲ್ಲಿರೋದು. ಇದು ನಮ್ಮ ಮನೆಯ ಔಟ್ಸೈಡ್ ವ್ಯೂ ನಿಮ್ಗೆ ತೋರಿಸ್ತಾ ಇರೋದು. ಇನ್ನೊಂದ್ಸಾರಿ ನಾನು ಕಂಪ್ಲೀಟ್ ಲಾಗ್ ಮನೆ ಬಗ್ಗೆ ಮಾಡಿ ತೋರಿಸ್ತೀನಿ ಆಯ್ತಾ. ಯಾರು ವಿಶ್ವಮಮ್ಮ ಕಂಪ್ಲೇಂಟ್ ಮಾಡ್ತಿದ್ಯಾ? ವಿಶ್ವಮಮ್ಮ ಅಂದ್ರೆ ಯಾರು? ಯಾರು ಇದು? ಇದು ಏನದು? ಇದು ಇನ್ಮೇಲಿಂದ ಇದು ಇಲ್ಲ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಹತ್ರನೇ ಗಣೇಶ ಟೆಂಪಲ್. ನಾವು ಯಾವಾಗ ಬೇಕಾದ್ರೂ ವಿಘ್ನ ವಿನಾಶಕನ್ನ ಎನಿ ಟೈಮ್ ವಿಸಿಟ್ ಮಾಡಬಹುದು. ಇದು ವಿದ್ಯಾವರದ ದೇವಸ್ಥಾನ, ಶೃಂಗೇರಿ ಮಠದವರದು. ಸೊ ಇದಿಷ್ಟು ಈಗ ತೋರಿಸ್ತಾ ಇದ್ದೀನಿ. ವೀಕ್ಷಾ ರೆಡಿ ಆಗಿದ್ದು ಇದಕ್ಕೆ, ಏನಕ್ಕೆ, ಭರತನಾಟ್ಯಕ್ಕೆ. ಅವಳು ಟೆಂಪಲ್ ಬರಲ್ಲ. ನಿಮ್ಗೆಲ್ಲ ತೋರಿಸಿದ್ದೆ ಅಲ್ವಾ ನಾನು. ನೋಡಿ, ನಮ್ಮನೆಯಿಂದ ಜಸ್ಟ್ 50 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದು ಶೂಟಿಂಗ್ ಪಾಯಿಂಟ್. ವ್ಯೂ ಚೆನ್ನಾಗಿದ್ಯಾ? ಕೆರೆ ಚೆನ್ನಾಗಿರುತ್ತೆ, ಯಾವಾಗ್ಲೂ ಇಷ್ಟೇ ನೀರಿರುತ್ತೆ. ಸೊ ಮಿಡ್ಲಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ. ಆಚಾರಿ ಶೂಟಿಂಗ್ ಮಾಡಿದ್ರಲ್ಲ, ಅದನ್ನ ಹೇಳ್ತಾ ಇದ್ಲು. ಇದು ನಮ್ಮ ನಾಗದಾಸ್ ನಳ್ಳಿಗೆ ಎಂಟ್ರಿ ಆಗುವಾಗ ಒಂದು ಗಡಿ ಕಾಯುವ ನಮ್ಮ ಆಂಜನೇಯ ಸ್ವಾಮಿ. ಯಾವಾಗ್ಲೂ ಹೊರಗಡೆ ಹೋಗಾಗ ನಮಸ್ಕಾರ ಮಾಡ್ಕೊಂಡು ಹೋಗೋದು ನಾವು. ಗಡಿ ಆಂಜನೇಯ ಅಂತ ನಾನೇ ಹೆಸರಿಟ್ಬಿಟ್ಟಿದ್ದೀನಿ. ಆಕ್ಚುಲ್ ಗೊತ್ತಾ ಅಮ್ಮು, ನಿನ್ನ ಅಜ್ಜಂದು ಕನ್ಸಲ್ ಬಂದಿದೆ ಆಂಜನೇಯ. ನಾವು ಮನೆ ಕಟ್ತಿರುವಾಗ ಊರಿನ ಅಜ್ಜನ್ ಕನ್ಸಲ್ಲಿ, ಆವಾಗ ಮನೆ ಕಟ್ಟುವಾಗ. ಆಮೇಲೆ ಅಜ್ಜ ಬಂದು ನೆಕ್ಸ್ಟ್ ಡೇ ನಡ್ಕೊಂಡು ಹೋಗುವಾಗ ಕಾಣಿಕೆ ಹಾಕಿದ್ದಿ ಆಂಜನೇಯಂಗೆ. ಆಂಜನೇಯ ಇಲ್ಲಿದೆ ನೋಡಿ. ಕಾರ್ಗೆ ಪದೇ ಪದೇ ಸ್ವಲ್ಪ ದೃಷ್ಟಿ ಆಗಿದೆ ಅಂತ ಗೊತ್ತಾಗಿ ಸ್ವಲ್ಪ ದೃಷ್ಟಿ ಹೋಗ್ಲಿ ಅಂತ ಇದು ಆಂಜನೇಯನ್ ಹಾಕಿದೀವಿ. ದೃಷ್ಟಿ ಆಗಿದ್ ನಿಮ್ಗೆ ಕಾಣಿಸ್ತಿದ್ಯಾ? ಗ್ಲಾಸ್ ಹೊಡೆದೋಗಿದೆ. ಇವಾಗ ಮುಂದ್ಗಡೆ ಹೋಗುವಾಗ ನಮ್ಗೆ ಟ್ರೈನ್ ಗೇಟ್ ಸಿಗತ್ತೆ. ನಿಮ್ ಸ್ಕೂಲಿಗೆ ಹೋಗುವಾಗ ಸಿಕ್ಕಿ ಪ್ರಾಕ್ಟೀಸ್ ಇದೆ ಅಲ್ವಾ. ಈಗ ಗೇಟ್ ಹಾಕಿದ್ಯಾ ಇಲ್ವಾ? ಗೇಟ್ ಹಾಕ್ಬಿಟ್ರು. ನೋಡಿದ್ರ, ಇದು ನಮ್ದು ಏನಾಯ್ತು ಸಂದಿಗ್ನ ಸ್ಥಿತಿ ನೋಡಿ. ಇವಾಗ ಟ್ರೈನ್ ಹೋಗ್ತಿದೆ. ಪೆಟ್ರೋಲ್ ಏನ್ ಹೋಗ್ತಿದೆ ಇದ್ರಲ್ಲಿ? ಪೆಟ್ರೋಲಾ? ನಮ್ದು ರಾಜನ್ ಕುಂಟೆ ನೋಡಿ, MLA ಮನೆಗೆ ಅಪೋಸಿಟ್ ರೋಡ್ ಇದು. ನಾನು ರಾಜನ್ ಕುಂಟೆ ಪೋಸ್ಟ್ ಅಂತ ಹೇಳಿ, ಇದು ಸಿಂಗನಾಯಕನಹಳ್ಳಿ ಆಯ್ತಾ. ಎಲ್ಲ ಲ್ಯಾಂಡ್ ಮಾರ್ಕ್ ಇದು, ಟ್ರೈನ್ ಗೇಟ್. ಇಲ್ಲೊಂದು ಫ್ಲೈಓವರ್ ವ್ಯವಸ್ಥೆ ಮಾಡ್ರಪ್ಪ ಪ್ಲೀಸ್. 4 ವರ್ಷದಿಂದ ನಮ್ಗೆ ಫ್ಲೈಓವರ್ ಇಲ್ದೆ ಕಷ್ಟ ಆಯ್ತು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಭಾರಿ ಕಷ್ಟ ಇದರಿಂದ. ಇದಕ್ಕೋಸ್ಕರನೇ ಎದ್ದೇಳಿಸ್ಬೇಕು ಬೇಗ. ಈಗ ನೋಡಿ, ನಾನು ಆಕ್ಚುಲಿ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ನೋಡಿ ರೆಡಿ ಆಗಿದ್ದಾಳ, ಆನ್ ಟೈಮಿಗೆ ಬಿಡ್ಬೇಕಿತ್ತು. ಸೊ 10 ನಿಮಿಷ ಬೇಗ ಹೊರಟ್ರು, ಇಲ್ಲಿ 10 ನಿಮಿಷ ಸ್ಟ್ರಕ್ ಆದ್ವಿ. ಏನ್ ಮಾಡೋದು? ಅಬ್ಬಾ ಎತ್ತಿದ್ರು ಅಂತೂ ಇಂತೂ ನೋಡಿ. ನೋಡಕ್ಕೆ ಇದೆರಡು ರಾಡ್ ಎಷ್ಟು ಸಿಂಪಲ್ ಅನ್ಸುತ್ತಲ್ವಾ, ಬಟ್ ಇದ್ರ ಚಮಕ್ ಮಾತ್ರ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಎಷ್ಟು ಜನರ BP ರೈಸ್ ಮಾಡುತ್ತೆ. ಇದೆರಡು ನೋಡಿ ರಾಡ್ಗಳು ಸಿಂಪಲ್ ಆಗಿ ಮೇಲಕ್ಕೆ ಹೋಯ್ತು ಅಷ್ಟೇ. ಕೆಳಗ್ ಬಂದಂಗೆ ಅದು ಜಸ್ಟ್ ನಿಲ್ಲಿಸಿ ಅಂದಂಗೆ ನಾವು ನಿಂತು ಬಿಡ್ಬೇಕು ಅಲ್ವಾ. ಬಟ್ ಗಡಿ ಬಿಡಿಲಿ ಇದೆರಡು ರಾಡಿನಿಂದ ಗಡಿ ಬಿಡಿಲಿ ಒಬ್ರೊಬ್ರು ಲೈಫ್ ಏನೇನೋ ಆಗ್ಬಿಡುತ್ತೆ.
ಜಗಳಗಳು ಬೈಸ್ಕೊಳ್ಳೋದೆಲ್ಲ. ಬಟ್ ಅದ್ರಲ್ಲಿ ನೋಡಿ ಜಸ್ಟ್ ನಿಲ್ಲಿಸಿ, ಸ್ಟಾಪ್ ಅಷ್ಟೇ. ರೈಲ್ವೆ ಗೇಟ್ ಆಗಿದ ತಕ್ಷಣ ಬೇರೆ ಎಲ್ಲ ಆಕ್ಸೆಸ್ ನಮ್ಗೆ ಈಸಿ ಇದೆ ನೋಡಿ. ಇಲ್ಲಿ ಫರ್ನಿಚರ್ ಮಾಲ್ ಇದೆ, ಹಾಗೆ ಇಲ್ಲಿ ಬಿಗ್ ಮಾರ್ಕೆಟ್ ಅನ್ನುವಂತಹ ಒಂದು ಸೂಪರ್ ಮಾರ್ಕೆಟ್ ಸೂಪರ್ ಆಗಿದೆ. ಇದು ತುಂಬಾ ಕ್ವಾಲಿಟಿ ಆಗಿರುವ ಐಟಮ್ಗಳು ಸಿಗುತ್ತೆ ಎನಿ ಟೈಮ್. ಹಾಗೆ ಮುಂದೆ ಹೋದ್ರೆ ನೋಡಿ ಓಮ್ ಕಲೆಕ್ಷನ್ ಅಂತ ಹೊಸದಾಗಿ ಓಪನ್ ಆಗಿರುವಂತಹ ಒಂದು ಶಾಪಿಂಗ್ ಮಾಲ್ ಆಯ್ತಾ. ತುಂಬಾ ಚೆನ್ನಾಗಿದೆ ಬಟ್ಟೆಗಳೆಲ್ಲ. ಒನ್ ಟೈಮ್ ನಾನು ವಿಸಿಟ್ ಮಾಡಿದ್ದೆ. ತುಂಬಾ ಜನ ಬರ್ತಾ ಇರ್ತಾರೆ, ಯಾಕಂದ್ರೆ ಟ್ರಾಫಿಕ್ ಆಗ್ತಾ ಇರುತ್ತೆ ಆ ಕಡೆ ರಿಟರ್ನ್ ಬರುವಾಗ. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ನನ್ನ ಮಗಳ ಸ್ಕೂಲು ಹಾಗೆ ಡ್ಯಾನ್ಸ್. ಹೇಳಿ ತಗ, ಬೇಗ ಡೋರ್ ಹಾಕು. ಬಾಯ್ ಬಾಯ್ ಬಾಯ್. ಬೆನಕ್ ಅವ್ರೆ, ನಿಮ್ಗೊಂದು ಕ್ವಶನ್. ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋತಾರಲ್ವಾ ಹೊಸದಾಗಿ, ಅವ್ರದೆಲ್ಲ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿರೋದು ಎಲ್ಲರಿಗೂ ಗೊತ್ತು ಅಲ್ವಾ, ಗವರ್ಮೆಂಟ್ ಕಡೆಯಿಂದ ಸ್ಟಾಪ್ ಮಾಡಿದಾರಲ್ಲ. ಬಟ್ ಅದು ಒಂದ್ಸರಿ ಪೇಪರ್ ಅಲ್ಲಿ ಅನೌನ್ಸ್ ಆಗಿತ್ತು, ಆಲ್ಮೋಸ್ಟ್ ಲಾಸ್ಟ್ ಮಂತ್ ಸ್ಟಾರ್ಟ್ ಆಗಿದೆ ಅಂತ. ಬಟ್ ಅದು ಏಕಾತ ಮಾತ್ರ ಅಂತ ಹೇಳ್ತಾ ಇದ್ರು, ಅದು ಹೌದಾ? ಕನ್ಫ್ಯೂಷನ್ ಇತ್ತಂತೆ ಎಲ್ರಿಗೂ. ಹೌದು, ಬರೀ ಏಕಾತ ಮಾತ್ರ ಮಾಡ್ತಿದ್ದಾರೆ ಇವಾಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್. ಬಿ ಖಾತಾ ಇಲ್ಲ ಪಂಚಾಯತ್ ಅದೆಲ್ಲ ಯಾವ್ದು ಮಾಡ್ತಾ ಇಲ್ಲ, ನಿಲ್ಸಿದ್ದಾರೆ. ಇನ್ನೇನು ಒಂದು ವಾರ 2 ವಾರದಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ, ನೋಡ್ಬೇಕು. ನನಗದೇ ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಇದ್ರಲ್ಲಿ ವರ್ಕ್ ಮಾಡ್ತಾರಲ್ವಾ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ, ಸೊ ಅವ್ರಿಗೆ ನಾನು ಕೇಳಿದ್ದೆ ಒಂದು 3-4 ಡೇಸ್ ಬ್ಯಾಕ್. ಬಟ್ ಅವ್ರು ಹೇಳಿದ್ರು ಇನ್ನೂ 1 ವೀಕ್ ಇದೆ. ಈ ಟೈಮಲ್ಲಿ ಇನ್ನೊಂದು ಹೇಳ್ತೀನಿ, ಅದು ಒಳಗಡೆ ದುಡ್ಡು ಕೊಟ್ಟು ಮಾಡಿಸ್ಬೋದು ಅದು ಇದು ಅಂತ ಹೇಳ್ಬಿಟ್ಟೆಲ್ಲ ದುಡ್ಡು ಇಸ್ಕೊಂತಾರೆ, ಅದೆಲ್ಲ ಗೋಲ್ಮಾಲೆ. ಆಮೇಲೆ ದುಡ್ಡು ಕೊಟ್ಟು ಪಂಗ್ನಾಮ ಓಡಿಸ್ಕೋಬೇಕಾಗತ್ತೆ. ಅಂತದೆಲ್ಲ ಕೆಲಸ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವ್ದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಒಟ್ಟು ಸ್ಟಾಪ್ ಆಗಿದೆ. ಯಾವ್ದು ದುಡ್ಡು ಕೊಡಕ್ ಹೋಗ್ಬೇಡಿ, ದುಡ್ಡು ಕೊಟ್ಟು ಇಲ್ಲಿ ಒಳಗಡೆ ಯಾರೋ ಮಾಡ್ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ ಅಷ್ಟೇ. ಸೊ ವೀಕ್ಷಾ ಕನ್ಸ್ಟ್ರಕ್ಷನ್ ಕಡೆಯಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋದು ಏನಂದ್ರೆ ನೋಡಿ, ಯಾವುದೇ ಕಾರಣಕ್ಕೂ ತರಾತುರಿಯಿಂದ ಗಡಿಬಿಡಿಲಿ ಹೋಗಿ ರಿಜಿಸ್ಟ್ರೇಷನ್ ನ ಸ್ಲಾಟ್ ಬುಕಿಂಗ್ ಮೂಲಕ ಮಾಡ್ಕೋಬೇಡಿ. ವೆಯ್ಟ್ ಮಾಡಿ, ಇನ್ನೊಂದು ವೀಕ್ ಅಥವಾ 2 ವೀಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಖಾತೆಗಳಿಗೂ ಕೂಡ ರಿಜಿಸ್ಟ್ರೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತಂತೆ. ನಮಗೆ ಬಂದಿರುವ ಮಾಹಿತಿನ ನಿಮ್ಮೆಲ್ಲರ ಜೊತೆ ಹಂಚ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಪ್ರಾಪರ್ಟಿ ಮೇಲೆ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಕಷ್ಟಪಟ್ಟಿರುವಂತಹ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತೀರಾ. ಸೊ ವೆಯ್ಟ್ ಮಾಡೋದು ಬೆಸ್ಟ್. ಟೆಂಪಲ್ಗೆ ರೀಚ್ ಆದ್ವಿ ನೋಡಿ. ಇಲ್ಲಿ ಪಾರ್ಕಿಂಗ್ ಸ್ವಲ್ಪ ಕಷ್ಟನೇ, 2 ವೀಲರ್ ಅಲ್ಲಿ ಬಂದ್ರೆ ಬೆಸ್ಟ್ ಈವ್ನಿಂಗ್ ಟೈಮ್ ಅಂತ ನನ್ನ ಸಜೆಷನ್. ಪಾರ್ಕಿಂಗ್ ಆಯ್ತಾ? ಪಾರ್ಕಿಂಗ್ ಇಷ್ಟು ದೂರಕ್ಕೆ ಅಷ್ಟು ದೂರ ಅನ್ಸ್ಬಿಡ್ತಾ? 50 ಮೀಟರ್ಸ್, ಜಸ್ಟ್ 50 ಮೀಟರ್ಸ್. ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂದಾಗ ನೋಡಿ ಲಿಂಬೆ ಹಣ್ಣು ಇಂಪಾರ್ಟೆಂಟ್ ಇಲ್ಲಿ, ಯಾಕಂದ್ರೆ ದೃಷ್ಟಿಗೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಟೆಂಪಲ್. ಸೊ ಇಲ್ಲಿ ನಾನು ಹಣ್ಣು ಕಾಯಿನ ಅವರೇ ಕೊಟ್ಟರು, ಏನು ಚೆಕ್ ಮಾಡಿರಲಿಲ್ಲ. ಬಟ್ ಒಳಗಡೆ ಆಕ್ಚುಲಿ ಲಿಂಬೆ ಹಣ್ಣು ಕೂಡ ಇತ್ತು. ಸೊ ಇಲ್ಲಿ ಹಸ್ಬೆಂಡ್ಗೆ ಅವರ ಫ್ರೆಂಡ್ ಸಿಕ್ಕಿದ್ರ ಆಯ್ತಾ. ನನಗೆ ಯಾರು ಇವರು ಅಂತ ಒಂದ್ಸರಿ ಕನ್ಫ್ಯೂಸ್ ಆಯ್ತು. ಆಮೇಲೆ ನೋಡಿದ್ರೆ ಗೊತ್ತಿರೋರೇನೆ. ಸೊ ಎಲ್ಲಿ ಹೋದ್ರು ನನ್ನ ಹಸ್ಬೆಂಡ್ಗೆ ಫ್ರೆಂಡ್ಸ್ ಅಂತೂ ಸಿಗ್ತಾನೆ ಇರ್ತಾರೆ, ಸರ್ಪ್ರೈಸ್ ಆಗಿರೋದು. ಬನ್ನಿ ನಿಮ್ಮೆಲ್ಲರಿಗೂ ಕೂಡ ಈ ದೇವಸ್ಥಾನದ ಒಂದು ಕಿರು ಪರಿಚಯ. 1988ರಲ್ಲಿ ಲೇಟ್ ಶ್ರೀ ರಾಮು ಶಾಸ್ತ್ರಿಯವರು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಬೆಂಗಳೂರಿನ ಅತಿ ಪುರಾತನ ಹಾಗೂ ಪ್ರಸಿದ್ಧ ದೇಗುಲಗಳಲ್ಲಿ ಒಂದಾಗಿರುವ ಈ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಖ್ಯ ದ್ವಾರದ ಗೋಪುರ 108 ಅಡಿ ಎತ್ತರದಲ್ಲಿ ನಿರ್ಮಿಸಿರುವುದು ಇಲ್ಲಿನ ಒಂದು ವಿಶೇಷತೆನೇ ಸರಿ. ಹಾಗೇನೆ ಎಲ್ಲ 9 ದುರ್ಗೆಯ ಅವತಾರಗಳನ್ನು ನಾವು ಇಲ್ಲಿ ಕಾಣುವುದು ಕೂಡ ನಮ್ಮ ಕಣ್ಣಿಗೆ ಸಿಗುವಂತಹ ಒಂದು ಸೌಭಾಗ್ಯನೇ ಸರಿ. ಗರ್ಭಗುಡಿಯ ಎದುರಿಗೆ ಬಲಭಾಗದಲ್ಲಿ ಶ್ರೀ ವಿಘ್ನ ವಿನಾಶಕ ಶ್ರೀ ಕೃಷ್ಣ ಪರಮಾತ್ಮ ಸುಬ್ರಹ್ಮಣ್ಯ ಸ್ವಾಮಿ ಜೊತೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಒಂದೇ ಗುಡಿಯಲ್ಲಿ ಒಟ್ಟಿಗೆ ಸೇರಿ ದರ್ಶನ ಭಾಗ್ಯವನ್ನು ಕೂಡ ಕೊಡುತ್ತಾರೆ. ಹಾಗೇನೆ ಈ ದುರ್ಗೆಯ ಎದುರಿಗೆ ನಿಂತಿರುವ ಶನೀಶ್ವರ ಸ್ವಾಮಿಗೆ ಈ ತಾಯಿ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು. ಏಕೆಂದ್ರೆ ಈ ಶನೀಶ್ವರ ಸ್ವಾಮಿಯ ಹಾಗೆ ಈ ತಾಯಿನೂ ಕೂಡ ಸತ್ಯ, ಧರ್ಮ, ನ್ಯಾಯ, ನೀತಿಗಳನ್ನ ಯಾವಾಗ್ಲೂ ಎತ್ತಿ ಹಿಡಿಯುತ್ತಿರುತ್ತಾಳೆ. ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯು ಬಂದಂತಹ ಎಲ್ಲ ಭಕ್ತಾದಿಗಳ ಕಷ್ಟಗಳಲ್ಲಿ ಒಂದಾದ ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಗೆ, ದೃಷ್ಟಿ ದೋಷ, ಅಸೂಯೆ, ಹೊಟ್ಟೆ ಕಿಚ್ಚು ಈ ರೀತಿಯಾಗಿರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ನಿಂತು ತನ್ನ ಗರ್ಭಗುಡಿಯಿಂದನೇ
ಕಣ್ಣೀರನ್ನೇ ಹರಿಸುತ್ತಿರುತ್ತಾಳೆ. ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂದ್ರೇನೆ ಮಹಿಷಾಸುರ ಮರ್ದಿನಿ. ಇಲ್ಲಿ ಕಾಳಿಕಾ ಅನ್ನೋದು ಶಕ್ತಿಯನ್ನು ಸಂಕೇತಿಸುತ್ತದೆ. ಹಾಗಾಗಿ ಈ ಕಾಳಿಕಾ ದುರ್ಗಾ ಪರಮೇಶ್ವರಿ ಜೊತೆ 3 ದೇವರುಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿನೂ ಕೂಡ ನೆಲೆ ನಿಂತಿರುತ್ತದೆ. ಇದಕ್ಕೆ ಸಂಕೇತವಾಗಿ ಅವರ ಆಯುಧಗಳಾದ ತ್ರಿಶೂಲ, ಚಕ್ರ ಹಾಗೂ ಕಮಾಂಡಲವನ್ನು ಅವಳ ಕೈಯಲ್ಲಿ ಹಿಡಿದಿರುತ್ತಾಳೆ. ಈ ಶಕ್ತಿ ದೇವತೆಗೆ ನನ್ನ ಒಂದು ಗಾನ ಅರ್ಪಣೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಭರ್ದಿನಿ ಶೈಲಸುತೆ. ದೇವಸ್ಥಾನದಿಂದ ಚೆನ್ನಾಗಿ ಆಕ್ಚುಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದವನ್ನು ಕೂಡ ತಿಂದು ಅಲ್ಲಿಂದ ಬೇಗ ನನ್ನ ಮಗಳ ಕ್ಲಾಸ್ ಹತ್ರ ಬಂದ್ವಿ. ಯಾಕಂದ್ರೆ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಅವಳನ್ನ ಅಲ್ಲಿಂದ ಪಿಕ್ ಮಾಡ್ಕೊಂಡ್ವಿ. ಅವಳಿಗೂ ಸುಸ್ತಾಗಿದೆ, ತುಂಬಾ ಹೊತ್ತು ರಿಹರ್ಸಲ್ ಇತ್ತಲ್ವಾ. ಸೊ ಬರ್ತಾ ಅವಳು ಚಿಪ್ಸ್ ಬೇಕು ಮಮ್ಮಿ ಅಂತ ಹೇಳಿದ್ದಂತ ಹತ್ರದಲ್ಲಿರುವ ಶಾಪ್ ಅಲ್ಲಿ ಚಿಪ್ಸ್ ತಗೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿದ ತಕ್ಷಣ ಅವಳಿಗೆ ಜಸ್ಟ್ ಒಂದು ಆಕ್ಟಿವಿಟಿ ಇದು ಸ್ಟೋರಿ ಟೆಲ್ಲಿಂಗ್ ಒಂದ್ ಸ್ವಲ್ಪ ಅವಳಿಗೆ ಹೇಳ್ಕೊಡ್ಬೇಕಾಗಿತ್ತು. ಸೊ ಅವ್ರ ಅಪ್ಪ ಅದನ್ನ ಗೈಡ್ ಮಾಡ್ತಾ ಇದ್ರು. ವೆಸ್ಟ್ ವರ್ಡ್ ಅಂತ ಹೇಳಿದ್ರೆ ಸೂರ್ಯ ಯಾವ ಕಡೆ ಉದಯಿಸೋದು? ಈಸ್ಟ್. ಮುಳುಗುವಾಗ ವೆಸ್ಟ್ ಸೈಡ್. ಹಂಗೆ ಸನ್ ಬಿಗ್ಯಾನ್ ಟು ಮೂವ್ ವೆಸ್ಟ್ ಸೈಡ್. ವೆಸ್ಟ್ ಸೈಡ್ ಅಂದ್ರೆ ಮುಳುಗ್ತಾ ಇದ್ದಾನೆ. ಇವತ್ತಿನ ಈ ನನ್ನ ಟೆಂಪಲ್ ರನ್ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ. ಫ್ರೆಂಡ್ಸ್, ಏನಾದರೂ ಕಷ್ಟ ಇದ್ರೆ ನಿಮ್ಗೆ ನಿವಾರಣೆ ಆಗುತ್ತೆ. ನಾನು ಯಾವತ್ತೂ ನನ್ನ ಫ್ಯಾಮಿಲಿ ಜೊತೆ ಜಾಸ್ತಿನೇ ಫ್ರೈಡೇ ವಿಸಿಟ್ ಮಾಡ್ತಿರ್ತೀನಿ. ಯಾಕಂದ್ರೆ ನಾವು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ದೃಷ್ಟಿ ದೋಷಗಳ ನಿವಾರಣೆಗೆ ನಾನು ಹೋಗೋದು ಅಲ್ಲಿಗೆ. ಸೊ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗ್ಲಿ, ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲರಿಗೂ ಹರಿಸ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆಯ್ತಾ? ದಯವಿಟ್ಟು ವಿಸಿಟ್ ಮಾಡಿ ದೇವಸ್ಥಾನನ ಮರಿದೇನೆ. ಹಾಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಲಾಗ್ನ ಶೇರ್ ಮಾಡಿ. ಯಾಕಂದ್ರೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಇನ್ಫಾರ್ಮೇಶನ್ ಅಂತ. ಹಾಗೇನೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಅಂತ ಈ ನಿಮ್ಮ ಸ್ವೀಟ್ ಶೆಟ್ಟಿ ನಿಮ್ಮೆಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ಇನ್ನೊಂದು ಲಾಗ್ ಜೊತೆ ನಿಮ್ಮೆಲ್ಲರನ್ನು ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ.